dear children, welcome back to online classes from Samuels. Okay, so we're looking at a very beautiful chapter, electricity. Electricity ಬಗ್ಗೆ ನೋಡ್ತಾ ಇದ್ವಿ. Already last class ಅಲ್ಲಿ ನಾನು ಹೇಳಿದ್ದೀನಿ series combination R1 and R2 ಅದೇ ರೀತಿಯಾಗಿ R3 R4 ಎಷ್ಟು ಬೇಕಾದಷ್ಟು resistor ಕನೆಕ್ಟ್ ಮಾಡಬಹುದು. So the formula will be R is equal to R1 plus R2 plus R3 plus up to Rn. How many resistors you use, that many terms will come here. Similarly, parallel combination means R1 and R2, again R3, R4, like that. We can keep on connecting. The formula will be 1 by Rp is equal to 1 by R1 plus 1 by R2 plus continuously. How many resistor you connect, those many terms will come. ಇದಂತೂ ನಿಮಗೆ ಗೊತ್ತಿದೆ, ನ್ಯೂಮರಿಕಲ್ಸ್ ಮಾಡಿದಿರಾ. But the big question is why? ಹಿಂಗ್ಯಾಕಾಯ್ತು ಸರ್? ಸೀರೀಸ್ ಅಂದ್ರೆ ಹಂಗಂದ್ರೆ ಪ್ಯಾರಲಲ್ ಅಂದ್ರೆ ಹಿಂಗಂದ್ರೆ ನೀವು ಹೇಳಿದ ಒಪ್ಕೊಂಡ್ರಿ. ಬಟ್ ಯಾಕೆ ಅಂತ ಕೇಳಿದ ತಕ್ಷಣ the answer is derivation. We have to derive them. ಆ ಇಕ್ವೇಶನ್ ಗಳನ್ನ ನಾವ್ ಏನ್ ಮಾಡಬೇಕು, ನಮ್ಮ ಸಿಲೆಬಸ್ ಅಲ್ಲಿ ಡೆರಿವೇಶನ್ ಕೂಡ ಇದೆ. ಆ ಡೆರಿವೇಶನ್ ಅನ್ನ ಇವತ್ತು ಮಾಡೋಣ. ಅದ್ರ ಮೇಲೆ ಸಾಧ್ಯ ಆದ್ರೆ ಟೈಮ್ ಉಳಿದ್ರೆ ನ್ಯೂಮರಿಕಲ್ಸ್ ಕೂಡ ಮಾಡೋಕೆ ಟ್ರೈ ಮಾಡೋಣ. ಓಕೆ, ಎಲ್ಲರೂ ಆರಾಮ್ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೋಬೇಕು. ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಸುಮ್ಮನೆ ಮಜಾ ಮಾಡೋದಕ್ಕೆ ವಿಡಿಯೋ ನೋಡೋದಲ್ಲ. ಓಕೆ, ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೊಂಡು ನೋಟ್ಸ್ ಗಳನ್ನ ಮಾಡಬೇಕು. ನೀವು ಬಂದಾದ್ಮೇಲೆ ಮತ್ತೆ ಟೀಚ್ ಮಾಡ್ತೀವಿ, ಮಾಡಲ್ಲ ಅಂತ ಏನಲ್ಲ. ಬಟ್ ನಿಮಗೆ ಇದ್ರದ್ದು ಫೀಲ್ ಬರ್ಬೇಕಂದ್ರೆ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಫೈನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೆಟ್ ಅಸ್ ಟೇಕ್ ಫಸ್ಟ್ ಒನ್ ಸೀರೀಸ್ ಕಾಂಬಿನೇಷನ್. ಮೊದಲು ಏನ್ ತಗೊಳ್ಳೋಣ ಅಂದ್ರೆ ಸೀರೀಸ್ ಕಾಂಬಿನೇಷನ್ ತಗೊಳ್ಳೋಣ. ಅರ್ಥ ಆಗ್ತಿದೆ ಏನ್ ತಗೊಳ್ಳೋಣ ಇಲ್ಲಿ? ಸೀರೀಸ್ ಕಾಂಬಿನೇಷನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸೀರೀಸ್ ಕಾಂಬಿನೇಷನ್. ಓಕೆ, ಸೀರೀಸ್ ಕಾಂಬಿನೇಷನ್ ಈ ರೀತಿ ತಗೊಳ್ಳೋಣ. ಓಕೆ, ಸೀರೀಸ್ ಕಾಂಬಿನೇಷನ್ ಗೊತ್ತಿದೆ. ಎರಡೇ ರೆಸಿಸ್ಟರ್ ತಗೊಳ್ಳೋಣ ಅಥವಾ ಮೂರು ತಗೊಳ್ಬಹುದು, ನಿಮ್ ಇಷ್ಟ. ಒಂದು ತಗೊಳ್ಳಿ, ಒಂದು ತಗೊಂಡ್ರೆ ಮಾಡಕ್ ಆಗೋದಿಲ್ಲ. ಮಿನಿಮಮ್ ಎರಡು ತಗೊಳ್ಬೇಕು, ಮೂರು ಕೂಡ ತಗೊಂಡು ಕೂಡ ನೀವು ಮಾಡಬಹುದು. ಸೀರೀಸ್ ಕಾಂಬಿನೇಷನ್ ಈ ರೀತಿಯಾಗಿ ಒಂದು ರೆಸಿಸ್ಟರ್ ಬರೀತೀನಿ. ಇದಕ್ಕೆ ಏನಂತ ಕರೀತೀನಿ? ಲೆಟ್ ಮಿ ಕಾಲ್ ದಿಸ್ as R1. ಲೆಟ್ ಮಿ ಟೇಕ್ ಒನ್ ಮೋರ್ ರೆಸಿಸ್ಟರ್ ಅಂಡ್ ಲೆಟ್ ಮಿ ಕಾಲ್ ಇಟ್ as R2. ಇನ್ನೊಂದು ತಗೊಳ್ತೀರಾ ತಗೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಈ ರೀತಿಯಾಗಿ ತಗೊಳ್ಳಿ. R3 R4 ತಗೊಳ್ತೀರಾ ಬೇಡ, ಸಾಕಿಷ್ಟು ಕಾನ್ಸೆಪ್ಟ್ ಗೊತ್ತಾದ್ರೆ ಸಾಕು. ಇದಕ್ಕೆ ಏನ್ ಮಾಡ್ತೀನಿ, ನಾನು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಈ ರೀತಿಯಾಗಿ ಬ್ಯಾಟರಿ ಅಂದ್ರೆ ಗೊತ್ತಲ್ಲ, ಪ್ಲಸ್ ಆರ್ ಮೈನಸ್ ವಿ, ಪೊಟೆನ್ಶಿಯಲ್ ಡಿಫರೆನ್ಸ್ ನೆನಪಿದೆಯಾ ಇಲ್ವಾ? ಬೇಸಿಕಲಿ ರೆಸಿಸ್ಟರ್ ಅಂದ್ರೆ ಏನು? ಇದು ಒಂದು ಕಂಡಕ್ಟರ್. ಇದು ಈ ರೀತಿ ನೆನಪು ಬರ್ತಾ ಇದೆ ಏನಾದ್ರು? ಇದು ಕೂಡ ಒಂದು ಕಂಡಕ್ಟರ್, ಆಮೇಲೆ ಇದು ಕೂಡ ಒಂದು ಕಂಡಕ್ಟರ್. ಮೂರು ಕಂಡಕ್ಟರ್ ಇದಾವೆ, ಅದ್ರ ಬದಲಿಗೆ ರೆಸಿಸ್ಟೆನ್ಸ್ ಬರ್ದಿದೀವಿ ಅಷ್ಟೇ. ಇವೆಲ್ಲ ಒಂದೇ. ಓಕೆ ಫೈನ್. ಈ ಪಾಸಿಟಿವ್ ಟರ್ಮಿನಲ್ ಇಂದ ಏನಾಗುತ್ತೆ? ಕರೆಂಟ್ ಐ ಹೋಗುತ್ತೆ. ಆಮೇಲೆ ಇಲ್ಲೂ ಕೂಡ ಕರೆಂಟ್ ಐ ಹೋಗುತ್ತೆ. ಈ ರೀತಿಯ ಕರೆಂಟ್ ಐ ಹೋಗಕ್ಕೆ ಶುರು ಆಗುತ್ತೆ. ಇಲ್ಲಿ ಕರೆಂಟ್ ಎಷ್ಟು ಹೋಗಿದೆ, ಇಲ್ಲೂ ಕೂಡ ಕರೆಂಟ್ ಅಷ್ಟೇ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ ಕರೆಂಟ್ ಇರುತ್ತೆ. ಅದೇ ಕರೆಂಟ್ ವಾಪಸ್ ಬರುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ? ಒಂದು ಬಾಲ್ ಪಾಸ್ ಮಾಡಿದ್ರೆ ಅಂದ್ರೆ ಎಲ್ಲರ ಕೈಯಲ್ಲಿ ಪಾಸ್ ಆಗ್ತಾ ಒಂದೇ ಬಾಲ್ ಹೋಗ್ಬೇಕಲ್ಲ, ಆ ರೀತಿಯಾಗಿ ಈ ರೀತಿ ಹಿಂಗ್ ಪಾಸ್ ಆಗಿ ಹಿಂಗ್ ಹೋಗ್ತಾ ಇದೆ. ಓಕೆ, ಅದೇ ಕರೆಂಟ್ ಹೋಗ್ತಾ ಇದೆ. ಇಲ್ಲೂ ಕರೆಂಟ್ ಅದೇ ಇದೆ, ಇಲ್ಲೂ ಕರೆಂಟ್ ಅದೇ ಇದೆ, ಇಲ್ಲೂ ಕರೆಂಟ್ ಅದೇ ಇದೆ, ಸೇಮ್ ಕರೆಂಟ್. ಬಟ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ನೆನಪು ಬರ್ತಾ ಇದೆ ನಿಮಗೆ? V is equal to ಫಾರ್ಮುಲಾ ಇದೆ. ಏನದು? V is equal to I into R. ಇಲ್ಲಿ ಬರುವಂತ ಕರೆಂಟ್ ಎಷ್ಟಿದೆ? I ಇದೆ. ಬಟ್ ರೆಸಿಸ್ಟೆನ್ಸ್ ಎಷ್ಟಿದೆ? R1 ಇದೆ. ಸೊ ಅದರ ಸಲುವಾಗಿ ಇದ್ರ ಒಳಗಡೆ ಬರುವಂತ ವೋಲ್ಟೇಜ್ ಇದೆಲ್ಲ ಈ ರೀತಿ ತೋರಿಸೋದು ಏನಂತ ಕರೀತಾನೋ? V1 ಅಂತ ಕರೀತೀವಿ. V1. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವೆರಿ ಸಿಂಪಲ್, ಏನು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದೇ ಕರೆಂಟ್ I ಇತ್ತಲ್ಲ, ಇಲ್ಲೂ ಕೂಡ ಬಂತು ಕರೆಂಟ್. ಇಲ್ಲಿ I ಬಂದಿತ್ತು, ಇಲ್ಲಿ ಬಂತು. ಬಂದ ತಕ್ಷಣ ರೆಸಿಸ್ಟೆನ್ಸ್ ಎಷ್ಟಿದೆ? R2 ಇದೆ. I into R2 ಅಂದ್ರೆ ಈ ವೋಲ್ಟೇಜ್ ಏನಾಗುತ್ತೆ? ದಿಸ್ ವೋಲ್ಟೇಜ್ ವಿಲ್ ಬಿಕಮ್ V2. Are you getting my point? What I am trying to say? Very simple. Okay. Next ಅದೇ ಕರೆಂಟ್ I ಇಲ್ಲಿ ಬಂತು, ಅಲ್ಲಿದ್ದು ಇಲ್ಲೇ ಬಂತು. ಬಂದ ತಕ್ಷಣ ರೆಸಿಸ್ಟೆನ್ಸ್ ಇದೆ, R3 ಇದೆ. I into R3 ಅಂದ್ರೆ ಇದ್ರ ಒಳಗಡೆ ಬರುವಂತ ವೋಲ್ಟೇಜ್ ಏನಾಗುತ್ತೆ? V3. As simple as that. By using Ohm's law, very simple equation. V equal to IR ನಾವೇನ್ ಮಾಡಿದೀವಿ? ಈ ರೀತಿಯಾಗಿ ಇಕ್ವೇಶನ್ ಬರ್ಕೊಂಡಿದೀವಿ. ಈಗ V1 ಅಂದ್ರೆ ಏನಾಗುತ್ತೆ ಹೇಳಿ? V1 ಅಂದ್ರೆ ಏನು? V1 means voltage drop in first resistor. ಇಲ್ಲಿ 10 ರೂಪೀಸ್ ಇದೆ ಅನ್ಕೊಳ್ಳಿ, ನಿಮ್ಮ ಹತ್ರ 10 ರೂಪೀಸ್ ಇದೆ V ಅಂತ ಹೇಳಿ. ಆ 10 ರೂಪೀಸ್ ಅನ್ನ ಇಲ್ಲಿ 2 ರೂಪೀಸ್ ಖರ್ಚು ಮಾಡಿದಿರಾ, ಇಲ್ಲಿ 3 ರೂಪೀಸ್ ಖರ್ಚು ಮಾಡಿದಿರಾ, ಇಲ್ಲಿ ಎಷ್ಟು ಖರ್ಚು ಮಾಡಬೇಕು? 5 ರೂಪೀಸ್. 10 ರೂಪೀಸ್ ಇದೆ, ಆ 10 ರೂಪೀಸ್ ಏನ್ ಮಾಡ್ತೀರಾ? 2 ರೂಪೀಸ್ ಆಯ್ತು, ಇಲ್ಲಿ 3 ರೂಪೀಸ್ ಆಯ್ತು. ಎಷ್ಟು? 2 + 3 5. ಇಲ್ಲಿ ಉಳಿದೆಲ್ಲ ಖರ್ಚು ಮಾಡಬೇಕು ಇಲ್ಲಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ? 2 ರೂಪೀಸ್ ಚಿಕ್ಕ ಹುಡುಗ ಇದ್ದ 2 ರೂಪೀಸ್ ಕೊಟ್ರಿ, ಸ್ವಲ್ಪ ದೊಡ್ಡ ಹುಡುಗ ಇದ್ದ 3 ರೂಪೀಸ್ ಕೊಟ್ರಿ, ಇನ್ನೂ ದೊಡ್ಡ ಹುಡುಗ ಇದ್ದ 5 ರೂಪೀಸ್ ಕೊಟ್ರಿ. ಇದು ರೆಸಿಸ್ಟರ್ ಕಡಿಮೆ ಇದೆ, ಕಡಿಮೆ ವೋಲ್ಟೇಜ್. ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ವೋಲ್ಟೇಜ್. ಇನ್ನೂ ಜಾಸ್ತಿ ಇದೆ, ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಇಲ್ಲಿ ಸೈಡ್ ಈಕ್ವೇಶನ್ ಬರ್ಕೊಳ್ತೀನಿ ನಾನು. V1 is equal to ಏನಾಗುತ್ತೆ? IR1. V1 is equal to ಏನಾಗುತ್ತೆ? IR1. ನೋಡಿ ಇಲ್ಲಿ V1 is equal to I into R1. ಅದೇ ರೀತಿ V2 is equal to ಏನಾಗುತ್ತೆ ಹೇಳಿ? V2 is equal to I into R3. R2. Next V3 is equal to ಏನಾಗುತ್ತೆ? I into R3.
ವೆರಿ ಸಿಂಪಲ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಏನ್ ಬರ್ತಿದ್ದೀನಿ ಅಂತ ಹೇಳಿ ಇಷ್ಟೇ ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ನೋಡಿ, ನಾವು ಸೀರೀಸ್ ಕಾಂಬಿನೇಷನ್ ನೋಡ್ತಿದ್ವಿ ಇದ್ದಾನೆ. ಸೀರೀಸ್ ಕಾಂಬಿನೇಷನ್ ನೋಡ್ತಾ ಇದ್ರೆ R1 R2 R3 ಮೂರು ರೆಸಿಸ್ಟರ್ ಗಳಿದಾವೆ. ಈ ಮೂರು ರೆಸಿಸ್ಟರ್ ಯೂಸ್ ಮಾಡೋ ಬದಲಿಗೆ ನಾನು ಒಂದೇ ಒಂದು ರೆಸಿಸ್ಟರ್ ಯೂಸ್ ಮಾಡ್ತೀನಿ, ಅದಕ್ಕೆ ಏನಂತ ಕರಿತೀನಿ, RS ಅಂತ ಕರಿತೀನಿ. ಕಾಲ್ ಇಟ್ ಆಸ್ RS. R1 R2 R3 ಅಲ್ಲಿ ಒಂದೇ ರೆಸಿಸ್ಟರ್ ಸೇಮ್ ₹2 ₹3 ₹5 ಮೂರು ಜನಕ್ಕೆ ₹2 ₹3 ₹5 ಕೊಟ್ಟು ₹10 ಮಾಡೋದ್ರಿಂದ ಒಬ್ಬರಿಗೆ ₹10 ಕೊಟ್ಟು ಬಿಡ್ತೀನಿ ನಾನು, ನನ್ನ ಇಷ್ಟ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕೆ ಏನ್ ಕನೆಕ್ಟ್ ಮಾಡ್ತೀನಿ ನಾನೀಗ, ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ, ಪ್ಲಸ್ ಆರ್ ಮೈನಸ್ V. ಆಮೇಲೆ ಕರೆಂಟ್ ಎಷ್ಟು ಪಾಸ್ ಆಗಬೇಕು, I. ಈ ಮೂರು ಸೇರ್ಕೊಂಡು I ಪಾಸ್ ಮಾಡಿಸಿದಾವ ಅಂದ್ರೆ ಇದು ಒಂದೇ ರೆಸಿಸ್ಟರ್ ಕೂಡ ಏನ್ ಪಾಸ್ ಮಾಡಬೇಕು, I ಪಾಸ್ ಮಾಡಿಸ್ಬೇಕು. Are you getting my point? So ಇಲ್ಲಿ ಕೊಟ್ಟಿರುವಂತ ವೋಲ್ಟೇಜ್ ಇದೆ, ಎಲ್ಲಾ ವೋಲ್ಟೇಜ್ ಇಲ್ಲೇ ಡ್ರಾಪ್ ಆಗ್ಬಿಡುತ್ತೆ. ಇಲ್ಲೇ ಡ್ರಾಪ್ ಯಾಕೆ ಆಗುತ್ತೆ, ಇಲ್ಲಿ ಬೇರೆ ಬೇರೆ ಇಲ್ಲ. ಇಲ್ಲಿ ₹10 ಇತ್ತಲ್ಲ, ₹10 ಇದ್ದಾಗ ಮೂರು ಜನ ಇದ್ರೆ ನಿಮಗೆ ಕೊಡೋದಕ್ಕೆ ₹2 ₹3 ₹5 ಅಂತ. ಇಲ್ಲಿ ಒಬ್ಬರೇ ಇದ್ದಾರೆ, ನಿಮ್ಮ ಹತ್ರ ₹10 ಇದೆ, ಆ ₹10 ಒಬ್ಬರಿಗೆ ಕೊಡ್ಬೇಕು ನೀವು, ಬೇರೆ ಯಾರಿಗೂ ಕೊಡಕ್ ಆಗೋದಿಲ್ಲ. ಓಕೆ, ಅದೇ ಕರೆಂಟ್ I ಇಲ್ಲೂ ಕೂಡ ಬಂದಿದೆ. ಸೊ ಅದರ ಸಲುವಾಗಿ V is equal to ಏನಾಗುತ್ತೆ, I into RS ಆಗುತ್ತೆ. I into RS, ವೆರಿ ಸಿಂಪಲ್. ಮೊದಲು ಈ ಸರ್ಕ್ಯೂಟ್ ಗಳನ್ನ ಬರೆದು ಬಿಡಿ, ಈಕ್ವೇಶನ್ ಬರೀರಿ. ಈಗ ಹೇಳಿ ನಾನು ಈಗ ಬರೀತೀನಿ, V is equal to ಏನಂತ ಬರೀತೀನಿ ಅಂದ್ರೆ IR1 ಪ್ಲಸ್ V is equal to ಏನು ಬರೀತೀನಿ, ಮೊದಲು V1 ಪ್ಲಸ್ V2 ಪ್ಲಸ್ V3 ಅಂತ ಬರೀತೀನಿ. ಕರೆಕ್ಟ್ ಆಯ್ತು ನೋಡಿ, ವಿಚಾರ ಮಾಡಿ ನೀವು ಯಾಕೆ ಬರುತ್ತೆ. ಇಲ್ಲಿ ₹10 ಇತ್ತು, ₹2 ₹3 ₹5 ಅದೇ ಬರುತ್ತೆ. V equal to V1 ಪ್ಲಸ್ V2 ಪ್ಲಸ್ V3. ಇಲ್ಲಿ ಕೊಟ್ಟಿರುವಂತ ವೋಲ್ಟೇಜ್ ಸ್ವಲ್ಪ ಇಲ್ಲಿ ಡ್ರಾಪ್ ಆಗುತ್ತೆ, ಸ್ವಲ್ಪ ಇಲ್ಲಿ ಡ್ರಾಪ್ ಆಗುತ್ತೆ, ಸ್ವಲ್ಪ ಇಲ್ಲಿ ಡ್ರಾಪ್ ಆಗುತ್ತೆ ಅಷ್ಟೇ. V equal to V1 ಪ್ಲಸ್ V2 ಪ್ಲಸ್ V3, ವೆರಿ ಸಿಂಪಲ್. ನೆಕ್ಸ್ಟ್ V ಅಂದ್ರೆ ಏನಿದೆ ಇಲ್ಲಿ ನೋಡಿ, V is equal to ಏನಿದೆ IRS. ಸೊ ಅದನ್ನೇ ಬರೀತೀನಿ ನಾನು ಇಲ್ಲಿ IRS ಅಂತ ಬರುತ್ತೆ. IRS is equal to ನೆಕ್ಸ್ಟ್ V1 ಅಂದ್ರೆ ಏನಿದೆ I into R1 ಪ್ಲಸ್ V2 ಅಂದ್ರೆ ಏನಿದೆ I into R2 ಪ್ಲಸ್ V3 ಅಂದ್ರೆ ಏನಿದೆ I into R3. ಇದನ್ನ ಆಸ್ ಯೂಶುವಲ್ ಬರೀರಿ, I into RS ಅಂತ ಬರೀರಿ is equal to ಇದರೊಳಗಡೆ I ಕಾಮನ್ ಇದೆಯಾ ನೋಡಿ, ಇಲ್ಲಿ I ಇದೆ, I ಎಲ್ಲ ಕಾಮನ್ ತೆಗೆದ ತಕ್ಷಣ ಒಳಗಡೆ ನೋಡಿದ್ದೆ R1 ಪ್ಲಸ್ R2 ಪ್ಲಸ್ R3. ಆಮೇಲೆ ಈ ಕಡೆ ಇರುವ I, ಆ ಕಡೆ ಇರುವ I ಏನಾಗುತ್ತೆ, ಕ್ಯಾನ್ಸಲ್. ಆ ಕಡೆ ಕಳಿಸಿ ಡಿವೈಡ್ ಮಾಡಿ ಎಲ್ಲ ಗೊತ್ತಿದೆ ನಿಮಗೆ. ಸೊ ಮಾಡಿದ ತಕ್ಷಣ ವಿಲ್ ಗೆಟ್ ಒನ್ ಬ್ಯೂಟಿಫುಲ್ ಇಕ್ವೇಶನ್. ವಾಟ್ ಇಸ್ ದಟ್, RS is equal to ಏನು ಉಳಿದಿದೆ ಆ ಕಡೆ R1 ಪ್ಲಸ್ R2 ಪ್ಲಸ್ R3. ನಾನು ಹೇಳಿದೆ ತಾನೆ, ನಾನು ಇದೇ ಈಕ್ವೇಶನ್ ತಾನೇ ತಂದಿದ್ದು. ಇದೇ ಈಕ್ವೇಶನ್ ತಂದು ನಾನು ನಿಮಗೆ ಏನ್ ಮಾಡಿಸಿದ್ದೆ, ನ್ಯೂಮರಿಕಲ್ ಮಾಡಿಸಿದ್ದೆ. ಬಟ್ ಈ ಸರಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಈಕ್ವೇಶನ್ ಹೆಂಗ್ ಬಂತು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಒಂದ್ ನೆನ್ಪಿಡಿ, ಸೀರೀಸ್ ಕನೆಕ್ಷನ್ ಅಲ್ಲಿ ಕರೆಂಟ್ ಈಸ್ ಸೇಮ್. ಇನ್ ಸೀರೀಸ್ ಕನೆಕ್ಷನ್ ಕರೆಂಟ್ ಈಸ್ ಸೇಮ್, ಬಟ್ ವೋಲ್ಟೇಜ್ ಈಸ್ or voltage drop is different. Voltage drop is different. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲೊಬ್ರು ಫಾದರ್ ಇದ್ದಾರೆ, ಇವ್ರ ಹತ್ರ ₹10 ಇದೆ. ಅವರಿಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬನು ಸಣ್ಣ ಹುಡುಗ, ಇನ್ನೊಬ್ಬನು ಅವನಿಗಿಂತ ದೊಡ್ಡವನು, ಅವನಿಗಿಂತ ದೊಡ್ಡವನು. ₹10 ಇದ್ರೆ ಸಣ್ಣವನಿಗೆ ಏನಾದ್ರು ₹5 ಕೊಡ್ತಾರೆ ಅವರು? ಇಲ್ಲ. ಸಣ್ಣವನಿಗೆ ₹2 ಕೊಡ್ತಾರೆ, ಇನ್ನೊಂದ್ ಸ್ವಲ್ಪ ದೊಡ್ಡವರಿಗೆ ₹3 ಕೊಡ್ತಾರೆ, ಇನ್ನೊಂದ್ ಸ್ವಲ್ಪ ದೊಡ್ಡವರಿಗೆ ₹5. ಅಷ್ಟೇ ಸಿಂಪಲ್ ಇರೋದು ಇದು. ಸೀರೀಸ್ ಕನೆಕ್ಷನ್ ಅಲ್ಲಿ ಕರೆಂಟ್ ಎಲ್ಲರಲ್ಲೂ. ಬಟ್ ಈ 3 ಜನರ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಅವರಿಗೆ ಸೇಮ್ ಪ್ರೀತಿ ಇದೆ. ₹2 ಕೊಟ್ಟಿದಾರಂತ ಕಡಿಮೆ ಪ್ರೀತಿ, ₹5 ಕೊಟ್ಟಿದಾರಂತ ಜಾಸ್ತಿ ಪ್ರೀತಿ, ಹಿಂಗೇನಾದ್ರು ಇದೆಯಾ? ಇಲ್ಲ. ಈ ಪ್ರೀತಿ ಅಂತ ಏನ್ ಹೇಳ್ತಾ ಇದೆ, ಕರೆಂಟ್. ಆ ಕರೆಂಟ್ ಪಾಸ್ ಆಗ್ತಾ ಇದೆ. ಲವ್ ಗೊತ್ತಾಗ್ತಿದೆ, ಅರ್ಥ ಆಗ್ತಿದೆಯಾ? ಕರೆಂಟ್ ಇಸ್ ಸೇಮ್ ಬಟ್ ವೋಲ್ಟೇಜ್ ಇಸ್ ಡಿಫರೆಂಟ್. ಇಷ್ಟು ಗೊತ್ತಾಗಬೇಕು ನಿಮ್ಗೆ ಸೀರೀಸ್ ಕನೆಕ್ಷನ್ ಅಲ್ಲಿ. ಆಮೇಲೆ ಡೆರಿವೇಶನ್ ಬಂದೇ ಬರುತ್ತೆ. V1 V2 V3 ಬರ್ಕೊಳ್ಬೇಕು. V equal to V1 plus V2 plus V3 ಮಾಡಿ ಆಸ್ ಯೂಶುವಲ್ ಈಕ್ವೇಶನ್ ಬರೆದು ಈ 3 ರೆಸಿಸ್ಟರ್ ಬದಲಿಗೆ RS ಬರೆದು ನಿಮಗೆ ಡೆರಿವೇಶನ್ ನ ಮಾಡೋಕೆ ಬರಬೇಕು. ಮುದ್ದು ಮಕ್ಕಳೇ, ಬಾರಿ ಸಿಂಪಲ್ ಇದೆ. ಪ್ಯಾರಲಲ್ ಹೋಗ್ತೀನಲ್ಲ ನಾನು, ಪ್ಯಾರಲಲ್ ಹೋದಾದ್ಮೇಲೆ ಇದ್ರದ್ದು ಫುಲ್ ಫೀಲ್ ಬರುತ್ತೆ. ಯಾವ ರೀತಿ? ಓಕೆ ಸರ್, ಐ ಆಮ್ ಕನ್ವಿನ್ಸ್ಡ್. ಓಕೆ ಗ್ರೇಟ್ ಅಂದ್ಬಿಡ್ತಾರೆ ನೀವೇ. ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಮಾಡಕ್ಕೆ ಶುರು ಮಾಡೋಣ. ಅಳಿಸ್ತಾ ಇದ್ದೀನಿ ಇದನ್ನ. ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್. ಓಕೆ, ಅಳಿಸ್ತಾ ಇದ್ದೀನಿ. ಫೈನ್, ಲೆಟ್ಸ್ ಗೆಟ್ ಇಂಟು ಪ್ಯಾರಲಲ್ ಕನೆಕ್ಷನ್. ಎಲ್ಲರೂ ಇದನ್ನ ನೋಟ್ ಮಾಡ್ಕೊಂಡು ಹೆಡ್ಡಿಂಗ್ ಹಾಕ್ತೀರಾ. ಏನ್ ಹೆಡ್ಡಿಂಗ್ ಹಾಕ್ತೀರಾ ಎಲ್ಲರೂ? ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೆಡ್ಡಿಂಗ್ ಹಾಕ್ತೀರಾ ಎಲ್ಲರೂ. ಏನ್ ಹಾಕ್ತೀರಾ ಹೇಳಿ? ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೆಡ್ಡಿಂಗ್ ಹಾಕ್ಬೇಕು. ಓಕೆ, ನಾನು ಇಲ್ಲೇ ಅಳಿಸ್ತಾ ಇದ್ದೀನಿ, ಮತ್ತೆ ಬರೆಯೋದು ಬೇಡ ಅಂತ ಹೇಳಿ ನೀವಂತೂ ಸಪರೇಟ್ ಆಗಿ ಬರ್ಕೊಂಡು ಹೋಗ್ತೀರಾ. ಪ್ಯಾರಲಲ್ ಕಾಂಬಿನೇಷನ್ ಎಷ್ಟು ರೆಸಿಸ್ಟರ್ ತಗೊಳ್ಳೋಣ? 3 ತಗೊಳ್ತೀರಾ, 2 ತಗೊಳ್ತೀರಾ, ನಿಮ್ ಇಷ್ಟ, ಎಷ್ಟು ಬೇಕಾದ್ರೆ ತಗೋಬಹುದು. ಈ ರೀತಿಯಾಗಿ ಬರುತ್ತೆ. ಒಂದೇ ರೆಸಿಸ್ಟರ್ ಹಿಂಗ್ ಬರುತ್ತೆ. ನಾನು ಇದಕ್ಕೆ ಏನಂತ ಕರಿತೀನಿ? R1. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಬಂದೆ, ಇಲ್ಲೊಂದು ರೆಸಿಸ್ಟರ್ ಬರೀತೀನಿ. ಇದಕ್ಕೆ ಏನಂತ ಕರಿತೀನಿ? ಲೆಟ್ ಮಿ ಕಾಲ್ ದಿಸ್ R2. ಆಮೇಲೆ ಇಲ್ಲೊಂದು ರೆಸಿಸ್ಟರ್ ಹಿಂಗ್ ಕನೆಕ್ಟ್ ಮಾಡ್ತೀನಿ. ಓಕೆ, ಕೆಳಗಡೆ ಬರೀಬಹುದು, ಎಲ್ಲಾದ್ರೂ ಬರೀರಿ, ಹೆಂಗಾದ್ರೂ ಬರೀರಿ. ಸೊ ಇಲ್ಲಿ ರೀತಿಯಾಗಿ ಬರುತ್ತೆ. ಓಕೆ, ಇದು ಮಿಡಲ್ ಅಲ್ಲಿ ಬಂದ್ರೆ ಸ್ವಲ್ಪ ನೀಟ್ ಕಾಣುತ್ತಲ್ಲ, ಸಿಮೆಟ್ರಿಕ್ ಕಾಣುತ್ತೆ, ಅದರ ನಡುವೆ ಬರುತ್ತೆ ಈ ರೀತಿಯಾಗಿ. ಓಕೆ, R2 R1 R2. ಆಮೇಲೆ ಈ ಕಡೆ ಬರೀತೀನಿ, ದಿಸ್ ಇಸ್ R3. ಇದು ಕಾಮನ್ ಪಾಯಿಂಟ್ ಇದೆ ನೋಡಿ, ಈ ಕಡೆ ಕಾಮನ್ ಪಾಯಿಂಟ್. ಎಡಗಡೆದೆಲ್ಲ ಒಂದ್ ಕಡೆ ಕನೆಕ್ಟ್ ಮಾಡಿದೀವಿ, ಬಲಗಡೆದೆಲ್ಲ ಒಂದ್ ಕಡೆ ಕನೆಕ್ಟ್ ಮಾಡಿದೀವಿ. ಇದಕ್ಕೆ ಏನ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಒಂದು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ.
ಈ ರೀತಿ ಬ್ಯಾಟ್ರಿ ಈ ರೀತಿ ಕನೆಕ್ಟ್ ಮಾಡಿದ್ರೆ ಪ್ಲಸ್ ಮೈನಸ್ ವಿ ಅಂತ. ಓಕೆ, ಈ ಮೂರು ರೆಸಿಸ್ಟರ್ ಏನ್ ಮಾಡ್ತಾವೆ ಈಗ ಕರೆಂಟ್ ಡ್ರಾ ಮಾಡ್ತವೆ, ಐ ಕರೆಂಟ್ ಅನ್ನು. ಈ ಐ ಕರೆಂಟ್ ಇಲ್ಲಿ ಬಂದ, ಇಲ್ಲೂ ಕೂಡ ಐ ಕರೆಂಟ್ ಬಂತು, ಇಲ್ಲೂ ಕೂಡ ಐ ಕರೆಂಟ್ ಬಂತು. ಈ ಐ ಕರೆಂಟ್ ಇಲ್ಲಿ ಬಂದ ತಕ್ಷಣ ಇದಕ್ಕೆ ಹೋಗೋದಕ್ಕೆ ನೋಡಿ, ಏನ್ ನಾನು ಇಲ್ಲಿ ಶೇಡ್ ಮಾಡಿದ್ರಲ್ಲ, ಫುಲ್ ಡಾರ್ಕ್ ಮಾಡಿದ್ನಲ್ಲ, ಇದರಲ್ಲಿ ಹೋಗೋ ಕರೆಂಟ್ ಎಷ್ಟು ಪಾತ್ಗಳಿದಾವೆ? ಇಟ್ ಹ್ಯಾಸ್ 3 ಪಾತ್ಸ್. ಒಂದು ಕರೆಂಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಮೇಲ್ಗಡೆ ಹೋಗುತ್ತೆ ಹಿಂಗೆ. ಈ ಕರೆಂಟ್ ಏನಂತ ಕರಿತೀನಿ ಅಂದ್ರೆ ನಾನು I1 ಅಂತ ಕರಿತೀನಿ. I1 ಈ ರೀತಿ I1. ಓಕೆ ಫೈನ್. ಆಮೇಲೆ ಇಲ್ಲಿ ಹೋಗುವಂತ ಕರೆಂಟ್ ನೋಡಿ, 3 ವೈರ್ ಕೊಟ್ರೆ ಏನಾಗುತ್ತೆ, 3 ಕಡೆ ಕರೆಂಟ್ ಹೋಗುತ್ತಲ್ಲ. ಈ ಕರೆಂಟ್ ಕೊಟ್ರೆ ಇಲ್ಲೊಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ. ಈ ಕಡೆನೂ ಕರೆಂಟ್ ಹೋಗುತ್ತೆ, ಈ ಕಡೆನೂ ಕರೆಂಟ್ ಹೋಗುತ್ತೆ, ಈ ಕಡೆನೂ ಕರೆಂಟ್ ಹೋಗುತ್ತೆ. ಸೊ ಅದರ ಸಲ ಇಲ್ಲೇನು ಕರಿತೀನಿ? I2 ಅಂತ ಕರಿತೀನಿ. ಅದೇ ರೀತಿ ಇಲ್ಲಿ ಕೆಳಗಡೆ ಬರೋ ಕರೆಂಟ್ ಏನಂತ ಕರಿತೀನಿ? I3. I3 ಅಂದ್ರೆ ಯಾಕಂದ್ರೆ ಅಂದ್ರೆ ಇಲ್ಲಿ R3 ಇದೆ, I2 ಯಾಕಂದ್ರೆ R2 ಇದೆ, I1 ಯಾಕಂದ್ರೆ R1 ಇದೆ, ಅಷ್ಟೇ. ಓಕೆ, ಅರ್ಥ ಆಗ್ತಿದೆಯಾ ಮುದ್ದು ಮಕ್ಕಳೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಈಗ ಹೇಳಿ, I ಈಕ್ವಲ್ ಏನಾಗುತ್ತೆ? I1 ಪ್ಲಸ್ I2 ಪ್ಲಸ್ I3. ನೋಡಿ, ಐದದು ಒಂದು I1 ಆಗಿದೆ, ಒಂದು I2 ಆಗಿದೆ, ಒಂದು I3 ಆಗಿದೆ. ನೋಡಿ, ಐದದು I1 I2 I3. ಓಕೆ, ಅದನ್ನ ಬರ್ಕೊಂಡ್ಬಿಡಿ. ಇಲ್ಲಿ ಏನಂತ ಬರೀತೀನಿ ನಾನು? ಇಲ್ಲಿ ಬರೀತೀನಿ I is equal to ಏನಂತ ಬರೀತೀನಿ? I1 ಪ್ಲಸ್ I2 ಪ್ಲಸ್ I3 ಅಂತ ಬರೆದ. ಓಕೆ, as simple as that. ನೆಕ್ಸ್ಟ್ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಂಟ್ I1 ಬಂದಿದೆ, ರೆಸಿಸ್ಟೆನ್ಸ್ R1 ಇದೆ. ಒಂದು ಫಾರ್ಮುಲಾ ಇತ್ತು ನಮಗೆ, ಏನದು? V equal to IR ಅಂತ ಫಾರ್ಮುಲಾ ನೆನಪಿದೆಯಾ? V equal to IR ಅಂತ. ಓಕೆ, ಬಟ್ ಈ ಕರೆಂಟ್ ಎಷ್ಟಿದೆ? I1 ಇದೆ. ಆಮೇಲೆ ರೆಸಿಸ್ಟೆನ್ಸ್ ಎಷ್ಟಿದೆ? R1 ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಈಗ V equal to I1 R1 ಅಂತ ನೀವೇನಾದ್ರೂ ಬರೆದ್ರೆ ಇಲ್ಲಿ ಮಿಸ್ಟೇಕ್ ಆಗುತ್ತೆ. ಯಾಕೆ ಮಿಸ್ಟೇಕ್ ಆಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಈ 3 ಪಾಯಿಂಟ್ ಇದಾವಲ್ಲ ನೋಡಿ, ಇದೇ ಸೇಮ್ ವೋಲ್ಟೇಜ್ ಕೊಟ್ಟಿದ್ದಾರೆ ಇಲ್ಲಿ. ನೀವು ಇದೇ ವೋಲ್ಟೇಜ್, ಸೇಮ್ ವೋಲ್ಟೇಜ್ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಇದರಲ್ಲಿ ವೋಲ್ಟೇಜ್ ಎಷ್ಟಿದೆ? V, ಸೇಮ್ ವೋಲ್ಟೇಜ್. ಆಮೇಲೆ ಇಲ್ಲೂ ಕೂಡ ಇದೇ ವೋಲ್ಟೇಜ್ ಏನಾಗುತ್ತೆ? ಇಲ್ಲಿ ಬಂದು ನೋಡಿ, ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ವೋಲ್ಟೇಜ್ ಏನಿದೆ? V. ಆಮೇಲೆ ಇಲ್ಲೂ ಕೂಡ ವೋಲ್ಟೇಜ್ ಏನಿದೆ? V. ಇದರಲ್ಲೂ ವೋಲ್ಟೇಜ್ V ಇದೆ, ಇದರಲ್ಲೂ ವೋಲ್ಟೇಜ್ V ಇದೆ, ಇದರಲ್ಲೂ ವೋಲ್ಟೇಜ್ V ಇದೆ. ಯಾಕಂದ್ರೆ ಕರೆಂಟ್ ಗಳು ಏನಿದಾವೆ? ಬೇರೆ ಬೇರೆ. ಸೀರೀಸ್ ಅಲ್ಲಿ ಏನಿತ್ತು? ಕರೆಂಟ್ ಸೇಮ್ ಇತ್ತು, ವೋಲ್ಟೇಜ್ ಏನಿತ್ತು? ಬೇರೆ ಬೇರೆ ಇತ್ತು. ಇಲ್ಲೇನಾಗುತ್ತೆ? ಕರೆಂಟ್ ಡಿಫರೆಂಟ್ ಇದೆ, ವೋಲ್ಟೇಜ್ ಏನಾಗುತ್ತೆ? ಸೇಮ್ ಆಗುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಬರೆದ್ಬಿಡಿ. ಏನ್ ಬರೆದ್ಬಿಟ್ರಿ ಇಲ್ಲಿ? ಕರೆಂಟ್ ಈಸ್, ಟೆಲ್ ಮೀ, ಕರೆಂಟ್ ಈಸ್ ಡಿಫರೆಂಟ್. ಕರೆಂಟ್ ಏನಾಗುತ್ತೆ ಅಂದ್ರೆ ಡಿಫರೆಂಟ್ ಆಗುತ್ತೆ. ಕರೆಂಟ್ ಈಸ್ ಡಿಫರೆಂಟ್ ಬಟ್ ವೋಲ್ಟೇಜ್ ಈಸ್ ಸೇಮ್. ವೋಲ್ಟೇಜ್ ಈಸ್ ಸೇಮ್. ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು, ಸೇಮ್ ವೋಲ್ಟೇಜ್. ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಇದ್ರೆ ವೋಲ್ಟೇಜ್ ಏನಾಗುತ್ತೆ? ಸೇಮ್ ಆಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ ನಾನು ನಿಮಗೆ, ಬಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಕರೆಂಟ್ ಬೇರೆ ಬೇರೆ ಇದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಸೇಮ್ ಇದ್ರೆ ವೋಲ್ಟೇಜ್ ಬೇರೆ ಬೇರೆ ಇರುತ್ತೆ. ಇಷ್ಟೇ ಗೊತ್ತು ಮಾಡ್ಕೋಬೇಕು ನೀವು. ಓಕೆ, ಇಷ್ಟು ಗೊತ್ತ ತಕ್ಷಣ I1 I2 I3. ಓಕೆ, I equal to V by R ಅಂತ ಬರೀಬಹುದು ನಾನು. I equal to V by R ಅಂತ ಬರೀಬಹುದು. ಯಾಕಂದ್ರೆ V equal to ಏನಿದೆ? IR ಇದೆ. V is equal to ಏನಿತ್ತು? IR ಇತ್ತು. ಅದೇ ರೀತಿ I is equal to ಏನಾಗುತ್ತೆ? V by R ಆಗುತ್ತೆ. as simple as that. ಅದಕ್ಕೆ I1 equal to ಏನಾಗುತ್ತೆ? V by R1. I2 equal to ಏನಾಗುತ್ತೆ? V by R2. I3 equal to ಏನಾಗುತ್ತೆ? V by R3. I equal to V by R ಹೌದು ಅಲ್ವೋ? ಹೌದು. ಅದಕ್ಕೆ I1 equal to V by R1, I2 equal to V by R2, I3 equal to V by R3. ಅದನ್ನ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಏನ್ ಬರೀತೀನಿ? I1 is equal to V divided by R1, I2 is equal to V divided by R2, next I3 is equal to V divided by R3 ಅಂತ 3 ಬರ್ಕೊಂಡೆ. ಈಗ I ಉಳಿತಲ್ಲ, ಇದ್ರ ಬಗ್ಗೆ ಮಾತಾಡಬೇಕು. I ಉಳಿದ್ರ ಬಗ್ಗೆ ಮಾತಾಡಬೇಕಂದ್ರೆ ಮೇನ್ ಕರೆಂಟ್ ಇದೆಯಲ್ಲ, ಅದ್ರ ಬದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಈ 3 ರೆಸಿಸ್ಟರ್ ಏನ್ ಯೂಸ್ ಮಾಡ್ತಾ ಇದ್ದೀವಿ, R1 R2 R3, ಅದ್ರ ಬದಲಿಗೆ ಒಂದೇ ರೆಸಿಸ್ಟರ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ಏನಂತ ಕರಿತೀನಿ ನಾನು? RP ಅಂತ ಕರಿತೀನಿ. ಅಲ್ಲಿ ಕಾಲ್ ಇಟ್ ಆಸ್ RP. ಓಕೆ, ಇದಕ್ಕೆ ಏನ್ ಕನೆಕ್ಟ್ ಮಾಡ್ತೀನಿ ನಾನೀಗ? ಬ್ಯಾಟರಿ ವೋಲ್ಟೇಜ್ V ಕನೆಕ್ಟ್ ಮಾಡ್ತೀನಿ, ಪ್ಲಸ್ ಆರ್ ಮೈನಸ್ V. ಓಕೆ, ಇದು ಎಷ್ಟು ಕರೆಂಟ್ ಡ್ರಾ ಮಾಡುತ್ತೆ? I. ಈ ವೋಲ್ಟೇಜ್ V ಇತ್ತ, ಇಲ್ಲೂ ಕೂಡ ವೋಲ್ಟೇಜ್ ಇರುತ್ತೆ, ಸೇಮ್ ಇರುತ್ತೆ. ಅದೇ ಕರೆಂಟ್ I ಬಂತು, ಅದರ ಸಲುವಾಗಿ V ಈಕ್ವಲ್ ಏನಾಗುತ್ತೆ? V by RP. ಇಲ್ಲಿ I1 ಈಕ್ವಲ್ ಏನಾಯ್ತು? V by R1, I2 ಈಕ್ವಲ್ ಏನಾಯ್ತು? V by R2, I3 ಈಕ್ವಲ್ ಏನಾಯ್ತು? V by R3. ಅದೇ ರೀತಿ I ಈಕ್ವಲ್ ಏನಾಗುತ್ತೆ? V by RP. as simple as that. so I is equal to ಏನು ಬರೀತೀನಿ ನಾನು? V divided by RP. V divided by RP ಈ ರೀತಿ ಬರುತ್ತೆ. ಇವನೇ ತಗೊಂಡೋಗಿ ಇಲ್ಲಿ ಈಕ್ವೇಷನ್ 1 ಅಲ್ಲಿ ಇಡಿ. ಓಕೆ, ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರೀತೀನಿ ನಾನು. ಓಕೆ, ಸಬ್ಸ್ಟಿಟ್ಯೂಟ್ ಅಂದ್ರೆ ನಾವು ತಗೊಂಡೋಗಿ ಇಡೋದು. ಸಬ್ಸ್ಟಿಟ್ಯೂಟ್ ಇನ್ 1. ಇವೆಲ್ಲ ವ್ಯಾಲ್ಯೂಸ್ ಏನಿದಾವೆ, ಕೆಳಗಡೆ ಏನೇನು ವ್ಯಾಲ್ಯೂಸ್ ಇತ್ತಲ್ಲ, I1 I2 I3 I ಇವನ್ನೆಲ್ಲ ತಗೊಂಡೋಗಿ ಇಲ್ಲಿ ಇಡಿ. ಇಲ್ಲಿ ಇಟ್ಟ ತಕ್ಷಣ ಏನಾಗುತ್ತೆ ಈಗ ಹೇಳಿ? I ಬದಲಿಗೆ ಏನಾಗುತ್ತೆ ಇಲ್ಲಿ? V divided by RP is equal to I1 ಬದಲಿಗೆ ಏನಾಗುತ್ತೆ? V divided by R1 plus V divided by R2 plus V divided by R3. ಓಕೆ, ಅದನ್ನೇ ತಗೊಂಡ್ಬನ್ನಿ. ಇಲ್ಲಿ ನೋಡಿ, V ಕಾಮನ್ ಇದೆ. ಸೊ ಅದರ ಸಲ ನಾನು ಏನು ಬರೀತೀನಿ? V divided by RP is equal to V ಕಾಮನ್ ತೆಗಿರಿ. V ಕಾಮನ್ ತೆಗೆದ್ರೆ ಒಳಗಡೆ ನೋಡುತ್ತೆ 1 by R1. ನೋಡಿ, ಅಬ್ಸರ್ವ್ ಮಾಡಿ, ಮ್ಯಾಥಮೆಟಿಕಲ್, ಪ್ಯೂರ್ಲಿ ಮ್ಯಾಥಮೆಟಿಕಲ್. 1 by R1 plus
R2 plus 1 by R3 as simple as that. V ಮತ್ತೆ V cancel. ಕಳಿಸಿ ಆ ಕಡೆ ಕಳಿಸಿ ಕ್ಯಾನ್ಸಲ್ ಆಗುತ್ತೆ. So we get one beautiful equation. What is that? 1 by Rp is equal to, tell me, 1 by R1 plus 1 by R2 plus 1 by R3. We get this beautiful formula for parallel combination. Confuse ಆಯ್ತಾ ಮುದ್ದು ಮಕ್ಕಳೇ? ಸೀರೀಸ್ ಸರ್ ಈಸಿ ಇತ್ತು ಸರ್, ಸೀರೀಸ್ ಇಟ್ ವಾಸ್ ವೆರಿ ಈಸಿ. ಪ್ಯಾರಲಲ್ ಅಂದ ತಕ್ಷಣ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಸರ್, ಏನ್ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಗೊತ್ತಾದ ತಕ್ಷಣ I equal to I1 plus I2 plus I3 ಅಂತ ಬರೀರಿ. ಬರೋದಾದ್ಮೇಲೆ I1 ಗೆ ಇಲ್ಲಿ I1 ಹೋಗಿರುತ್ತಾ, ವೋಲ್ಟೇಜ್ V ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಕರೆಂಟ್ ಬೇರೆ ಬೇರೆ ಆಗಿದೆ, ವೋಲ್ಟೇಜ್ ಸೇಮ್ ಇರುತ್ತೆ ಅಂತ ಗೊತ್ತು ಮಾಡ್ಕೊಳ್ಳಿ. V ಅಂತ ಬರೀರಿ. I1 equal to V by R1 ಬರೀರಿ, I2 equal to V by R2 ಬರೀರಿ, I3 equal to V by R3 ಬರೀರಿ. ಮೂರು ರೆಸಿಸ್ಟರ್ ಬದಲಿಗೆ Rp ಬರೀರಿ. ಆಮೇಲೆ ಮೇನ್ I ಕರೆಂಟ್ ಇದೆಯಲ್ಲ V by Rp ಬರೀರಿ. ಬರದ ತಕ್ಷಣ V by Rp equal to ಮುಂದಿನ ಕ್ಯಾಲ್ಕುಲೇಷನ್ ಏನಿದೆ ಅಂತ ಮಾಡಿ. ಓಕೆ, ಕನ್ಫ್ಯೂಸ್ ಆಗುವಂತ ಯಾವುದೇ ಅವಶ್ಯಕತೆಗಳು ಇಲ್ಲ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಇಸ್ ಡಿಫರೆಂಟ್, ಯಾಕಂದ್ರೆ ಬ್ರಾಂಚ್ ಆಗುತ್ತೆ, ಅದರ ಸಲುವಾಗಿ ವೋಲ್ಟೇಜಸ್ ಸೇಮ್ ಇರುತ್ತೆ. ಸೀರೀಸ್ ಕಾಂಬಿನೇಷನ್ ಅಂತ ಆಲ್ರೆಡಿ ಹೇಳಿದೀನಿ. ಓಕೆ, ಇದ್ರ ಮೇಲೆ ಸಾಕಷ್ಟು ನ್ಯೂಮರಿಕಲ್ಸ್ ಗಳು ಬರ್ತವೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈಗ ರಿಯಲ್ ನ್ಯೂಮರಿಕಲ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಸಿಟಿಯಲ್ಲಿ. ಓಕೆ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್. ಲೆಟ್ಸ್ ಗೆಟ್ ಇಂಟು ನ್ಯೂ ಥಿಂಗ್ಸ್. ಅಳಿಸ್ಲಾ ಇದನ್ನ? ಅಳಿಸ್ತಾ ಇದೆ. ಓಕೆ, ಫೈನ್. ಲೆಟ್ಸ್ ಡೂ ಸಮ್ ನ್ಯೂಮರಿಕಲ್ಸ್. ಸ್ವಲ್ಪ ನ್ಯೂಮರಿಕಲ್ಸ್ ಮಾಡಿದಾಗಲೇ ಇದರದ್ದು ಏನ್ ಮೀನಿಂಗ್ ಇದೆ, ಏನ್ ಅರ್ಥ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಆ ನ್ಯೂಮರಿಕಲ್ಸ್ ಅನ್ನ ಮಾಡಕ್ಕೆ ಶುರು ಮಾಡೋಣ. ಈಗಲೂ ಮಾಡಬಹುದು, ಏನಿಲ್ಲ. ಸುಮ್ಮನೆ ನೀವು ಒಂದೇ ಒಂದು ಕ್ಲಾಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು ಏನಾದ್ರು ಒಂದು 7-8 ನ್ಯೂಮರಿಕಲ್ ಮಾಡಿಸ್ತೀನಿ ಅನ್ಕೊಳ್ಳಿ, ಅವಾಗ ನಿಮ್ಗೆ ಫುಲ್ ಫೀಲ್ ಬರುತ್ತೆ. ಒಂದೇ ನ್ಯೂಮರಿಕಲ್ ಮಾಡಿಸಿ ನೆಕ್ಸ್ಟ್ ಕ್ಲಾಸಿಗೆ ಇನ್ನೊಂದು ಹೋಗೋದ್ರೂ ಪರವಾಗಿಲ್ಲ, ಏನು ಅದೇನು ತೊಂದರೆ ಆಗೋದಿಲ್ಲ. ಬಟ್ ಅಟ್ ಎ ಶಾರ್ಟ್ ಯು ಟ್ರೈ ಟು ಡೂ ಇಟ್. ಈ 20 ಮಿನಿಟ್ಸ್ ವಿಡಿಯೋ ಇದೆಯಲ್ಲ, ಇದನ್ನ ನೀವು ಏನ್ ಮಾಡಬೇಕು, ಒಂದು 5 ನಿಮಿಷ ನೋಡೋದು ಮತ್ತೆ ಬಿಡೋದು, 10 ನಿಮಿಷ ನೋಡೋದು ಬಿಡೋದು ಮಾಡಂಗಿಲ್ಲ. 20 ಮಿನಿಟ್ಸ್ ಅಟ್ ಎ ಸ್ಟೆಚ್ ಯು ಶುಡ್ ಬಿ ವಾಚಿಂಗ್ ಆಲ್ ದಿಸ್. ಎಲ್ಲರೂ ಮಜಾ ಬರ್ತಾ ಇದೆ ಎಲೆಕ್ಟ್ರಿಸಿಟಿ. ಸ್ವಲ್ಪ ನನಗೆ ಮೆಸೇಜ್ ಮಾಡಿ, ನನ್ನ ನಂಬರ್ ಇದೆ ನಿಮ್ಮ ಹತ್ರ, ದಿಸ್ ಇಸ್ ಮೈ ನಂಬರ್. ದಯವಿಟ್ಟು ತುಂಬಾ ಕಾಲ್ ಮಾಡಬೇಡಿ. 8553281610. ನನ್ನ ಹೆಸರು ಹತ್ರ ಗೊತ್ತಿದೆ ನಿಮಗೆ. ದಿಸ್ ಇಸ್ ಮೈ ವಾಟ್ಸ್ಆಪ್ ನಂಬರ್. ಈ ವಾಟ್ಸ್ಆಪ್ ನಂಬರ್ ಏನ್ ಮಾಡಿ ಅಂದ್ರೆ, ನೀವು ಕಾಲ್ ಮಾಡೋದು ಅದೇ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಜಸ್ಟ್ ಡ್ರಾಪ್ ದ ಟೆಕ್ಸ್ಟ್. ಮೆಸೇಜ್ ಮಾಡಕ್ ಬರುತ್ತಲ್ಲ ಎಲ್ಲರಿಗೂ, ಬರೀ ಅದೇ ಕೆಲಸ ಮಾಡ್ಕೊಂಡ್ಬಿಟ್ಟಿರ ಮತ್ತೆಲ್ಲಾದ್ರು ಅದನ್ನೇ ಮಾಡ್ಕೊಳಂಗಿಲ್ಲ. ಸ್ವಲ್ಪ ಟೆಕ್ಸ್ಟ್ ಮಾಡಿ, ಸರ್ ಹಿಂಗ ಅನಿಸ್ತಾ ಇದೆ ನಮಗೆ, ಏನೇನ್ ಆಗ್ತದೆ ಅಂತ ಹೇಳಿ ಗೊತ್ತಾಗ್ಬೇಕಂತ ಹೇಳಿ ಸ್ವಲ್ಪ ನನಗೆ ಟೆಕ್ಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಾಗುತ್ತೆ ಏನಾಗ್ತದೆ ಅಂತ ಹೇಳಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿ. ಥ್ಯಾಂಕ್ ಯು ವೆರಿ ಮಚ್.